ಇನ್ನು ಸರ್ಕಾರ ಮಕ್ಕಳಲ್ಲಿ ವಿಷ ಬೀಜ ಬಿತ್ತುತ್ತಾ ಇದೆ. ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಚನ್ನಬಸಪ್ಪ ಸಹ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರದ ನಿಲುವು ಬದಲಾಗದೆ ಹೋದರೆ ಸದನದಲ್ಲಿ ಹೋರಾಟ ಮಾಡಬೇಕಾಗುತ್ತೆ. ಸರ್ಕಾರದ ಸಂಘರ್ಷಕ್ಕೆ ನಾಂದಿ ಹಾಡಲು ಹೊರಟಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಚನ್ನಬಸಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಳುವಂಥ ವಿದ್ಯಾರ್ಥಿಗಳ ಬಗ್ಗೆ ಕ್ರಮ ತಗೊಳ್ಳುವಂಥ ವಸತಿ ಶಿಕ್ಷಣ ಇಲಾಖೆ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು. ಹಾಗಾಗಿ ಯಾವುದು ಇಲ್ಲ ಅದ್ರ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತ ಹೇಳಬೇಕು ಹೊರತು ಕೈ ಮುಗಿದು ಒಳಗೆ ಬಾ ಶಿಕ್ಷಣದ ದೇಗುಲವಿದೆ ಅಂತ ಹೇಳುವಂಥ ಒಂದು ಘೋಷವಾಕ್ಯವನ್ನು ತೆಗೆಯೋದ್ರೊಳಗಡೆ ಇದರೊಳಗೆ ಅರ್ಥ ಇಲ್ಲ. ಕುವೆಂಪುರವರಿಗೆ ಮಾಡಿದಂಥ ಅಪಮಾನ. ಈಗಾಗಲೇ 7 ಈ ರೀತಿ ವಸತಿ ಶಾಲೆಗಳಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಸೇರಿಕೊಂಡಂತೆ, ಮೊರಾರ್ಜಿ ವಸತಿ ಶಾಲೆಗಳ ಜೊತೆಗೆ ಕಿತ್ತೂರಾಣಿ ಚೆನ್ನಮ್ಮ ಶಾಲೆಯನ್ನು ಸೇರಿಕೊಂಡಂತೆಯೇ ಸುಮಾರು 7 ಶಾಲೆಗಳಲ್ಲಿ ಈಗಾಗಲೇ ವಸತಿ ಶಾಲೆಗಳಲ್ಲಿ ಬದಲಾವಣೆಗಳನ್ನು ಮಾಡಿದ್ದಾರೆ, ಬೋರ್ಡ್ ಹಾಕಿದ್ದಾರೆ. ಇದು ಅಕ್ಷಮ್ಯ. ಇದು ಮಕ್ಕಳಿಗೆ ಕೇಳಕ್ಕೆ ಶುರು ಮಾಡಿರೋದು ಕುವೆಂಪುರವರ ಘೋಷವಾಕ್ಯ ಯಾಕೆ ತೆಗೆದು ಹಾಕಿದ್ರಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಇವತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.